ಮೊದಲ ವಾಕ್ಯ ಈ ರೀತಿ ಇದೆ, ನನ್ನ ಕೈಯನ್ನು ಹಿಡಿದುಕೋ. ನನ್ನ ಕೈಯನ್ನು ಹಿಡ್ಕೋ ಅಂತ ಹೇಳೋದಕ್ಕೆ ಹೋಲ್ಡ್ ಮೈ ಹ್ಯಾಂಡ್, ಹೋಲ್ಡ್ ಮೈ ಹ್ಯಾಂಡ್. ಅವನಿಗೆ ಹೋಗಲು ಬಿಡು, ಅವನಿಗೆ ಹೋಗೋಕ್ಕೆ ಬಿಡು ಅಂತ ಹೇಳ್ತೀವಲ್ಲ, ಲೆಟ್ ಹಿಮ್ ಗೋ, ಲೆಟ್ ಹಿಮ್ ಗೋ. ಇದನ್ನು ಮುಟ್ಟಬೇಡ, ಇದನ್ನು ಮುಟ್ಟಬೇಡ ಬಿಸಿ ಇದೆ, ಇದನ್ನು ಮುಟ್ಟಬೇಡ ಶಾಕ್ ಕುಡಿಯುತ್ತೆ, ಇದನ್ನು ಮುಟ್ಟಬೇಡ ಹಾಳಾಗತ್ತೆ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ಇದನ್ನು ಮುಟ್ಟಬೇಡ ಅನ್ನೋದಕ್ಕೆ ಡೋಂಟ್ ಟಚ್ ಇಟ್, ಡೋಂಟ್ ಟಚ್ ಇಟ್. ದಯವಿಟ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು, ಸ್ವಲ್ಪ ಅರ್ಥ ಮಾಡ್ಕೋ, ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡು ಅಂತೀವಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿನಗೆ ಈ ದಿನ ಶುಭವಾಗಲಿ, ನಿನಗೆ ಈ ದಿನ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ನೈಸ್ ಡೇ. ನಿನ್ನನ್ನು ನಾಳೆ ಭೇಟಿ ಮಾಡ್ತೀನಿ, ನಿನ್ನನ್ನು ನಾಳೆ ಭೇಟಿ ಮಾಡ್ತೀನಿ ಅನ್ನೋದಕ್ಕೆ ಸಿ ಯು ಟುಮಾರೋ, ಸಿ ಯು ಟುಮಾರೋ, ಮೀಟ್ ಯು ಟುಮಾರೋ. ಇದರ ಕಡೆ ನೋಡು, ಇದ್ರ ಕಡೆ ನೋಡು ಅಂತ ಹೇಳ್ತೀವಲ್ಲ, ಲುಕ್ ಎಟ್ ದಿಸ್, ಲುಕ್ ಎಟ್ ದಿಸ್. ಹತಾಶನಾಗಬೇಡ, ನಿರಾಶನಾಗಬೇಡ ಅಂತ ಹೇಳೋದಕ್ಕೆ ಡೋಂಟ್ ಪ್ಯಾನಿಕ್. ಇಲ್ಲಿ ತುಂಬ ಭಯ ಪಡಬೇಡ ಅನ್ನೋಕ್ಕೆ ಕೂಡ ಇದನ್ನೇ ಯೂಸ್ ಮಾಡ್ತೀವಿ, ಡೋಂಟ್ ಪ್ಯಾನಿಕ್. ನನಗೆ ಇದು ಇಷ್ಟ, ನನಗಿದು ಇಷ್ಟ ಅನ್ನೋದಕ್ಕೆ ಐ ಲೈಕ್ ದಿಸ್ ಒನ್, ಐ ಲೈಕ್ ದಿಸ್ ಒನ್. ನನಗೆ ನಿಮ್ಮ ಅಗತ್ಯ ಇದೆ, ನನಗೆ ನಿಮ್ಮ ನೆಸ್ಸಿಟಿ ಇದೆ, ನನಗೆ ನಿಮ್ಮ ನೀಡ್ ಇದೆ ಅನ್ನೋದಕ್ಕೆ ಐ ನೀಡ್ ಯು, ಐ ನೀಡ್ ಯು. ದಯವಿಟ್ಟು ಸಹಾಯ ಮಾಡಿ, ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತೀವಲ್ಲ, ಪ್ಲೀಸ್ ಹೆಲ್ಪ್ ಮೀ ಅಥವಾ ಹೆಲ್ಪ್ ಮೀ ಪ್ಲೀಸ್. ಒಬ್ಬೊಬ್ಬರಾಗಿ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ ಅಂತೀವಲ್ಲ, ಕಮ್ ಒನ್ ಬೈ ಒನ್, ಕಮ್ ಒನ್ ಬೈ ಒನ್. ನನಗೆ ಸ್ವಲ್ಪ ಸಮಯ ಕೊಡಿ, ನನಗೆ ಸ್ವಲ್ಪ ಟೈಮ್ ಕೊಡಿ ಅನ್ನೋದಕ್ಕೆ ಗಿವ್ ಮೀ ಸಮ್ ಟೈಮ್, ಗಿವ್ ಮೀ ಸಮ್ ಟೈಮ್. ಸುಮ್ಮನೆ ನೋಡ್ತಾ ಇರಿ, ಸುಮ್ಮನೆ ನೋಡ್ತಾ ಇರಿ ಅಂತೀವಲ್ಲ, ಜಸ್ಟ್ ಕೀಪ್ ವಾಚಿಂಗ್, ಜಸ್ಟ್ ಕೀಪ್ ವಾಚಿಂಗ್. ಅವಳಿಗೆ ತುಂಬ ನಾಚಿಕೆ, ಅವಳಿಗೆ ತುಂಬ ನಾಚಿಕೆ ಅನ್ನೋದಕ್ಕೆ ಶಿ ಈಸ್ ವೆರಿ ಶೈ, ಶಿ ಈಸ್ ವೆರಿ ಶೈ. ಇದರ ಕಡೆ ನೋಡಬೇಡ, ಇದ್ರ ಕಡೆ ನೋಡೋಕ್ಕೆ ಹೋಗಬೇಡ ಅನ್ನೋದಕ್ಕೆ ಡೋಂಟ್ ಲುಕ್ ಅಟ್ ದಿಸ್. ಆ್ಯಕ್ಚುಲಿ ಡೋಂಟ್ ಲುಕ್ ಅಟ್ ದಿಸ್ ಅಂದರೆ ಇದ್ರ ಕಡೆ ನೋಡಬೇಡ, ನನ್ನ ಕಡೆ ನೋಡಬೇಡ ಅನ್ನೋದಕ್ಕೆ ಡೋಂಟ್ ಲುಕ್ ಅಟ್ ಮೀ. ಡೋಂಟ್ ಲುಕ್ ಅಟ್ ದಿಸ್ ಅಂದರೆ ಇದ್ರ ಕಡೆ ನೋಡಬೇಡ, ಡೋಂಟ್ ಲುಕ್ ಅಟ್ ಮೀ ಅಂದರೆ ನನ್ನ ಕಡೆ ನೋಡಬೇಡ. ಇವನನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಥವಾ ಇವನನ್ನ ಹೊರಗಡೆ ಕರ್ಕೊಂಡು ಹೋಗು ಅನ್ನೋದಕ್ಕೆ ಟೇಕ್ ಹಿಮ್ ಔಟ್ಸೈಡ್, ಟೇಕ್ ಹಿಮ್ ಔಟ್ಸೈಡ್. ನೀನು ತುಂಬ ಒಳ್ಳೆಯವನು, ನೀನು ತುಂಬ ಒಳ್ಳೆಯವನು ಅನ್ನೋದಕ್ಕೆ ಯು ಆರ್ ವೆರಿ ನೈಸ್, ಯು ಆರ್ ವೆರಿ ನೈಸ್. ಎಲ್ಲರನ್ನೂ ಒಳಗೆ ಕರೆದುಕೊಂಡು ಬಾ, ಎಲ್ಲರನ್ನೂ ಕೂಡ ಒಳಗೆ ಕರ್ಕೊಂಬಾ ಅನ್ನೋದಕ್ಕೆ ಗೆಟ್ ಎವ್ರಿ ಒನ್ ಇನ್ಸೈಡ್, ಗೆಟ್ ಎವ್ರಿ ಒನ್ ಇನ್ಸೈಡ್. ನಾನು ನಿನ್ನ ಜೊತೆ ಇದ್ದೇನೆ, ಡೋಂಟ್ ವರಿ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳೋದಕ್ಕೆ ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು. ನಿನಗೆ ನನ್ನ ಸಹಮತ ಇಲ್ಲ, ನೀನು ಹೇಳಿದಕ್ಕೆ ನನಗೆ ಒಪ್ಪಿಗೆ ಇಲ್ಲ, ನೀನು ಮಾಡಿದಕ್ಕೆ ನನಗೆ ಒಪ್ಪಿಗೆ ಇಲ್ಲ, ಸೊ ನಿನಗೆ ನನ್ನ ಸಹಮತ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಅಗ್ರಿ ವಿತ್ ಯು, ಐ ಡೋಂಟ್ ಅಗ್ರಿ ವಿತ್ ಯು. ಇಲ್ಲಿಗೆ ಮತ್ತೆ ಬರಬೇಡ, ಇಲ್ಲಿ ಇನ್ನೊಂದು ಸರಿ ಬರಬೇಡ ಅಂತೀವಲ್ಲ, ಡೋಂಟ್ ಕಮ್ ಹಿಯರ್ ಅಗೈನ್, ಡೋಂಟ್ ಕಮ್ ಹಿಯರ್ ಅಗೈನ್. ನನಗೆ ಪುನಃ ಕರೆ ಮಾಡು, ನನಗೆ ಪುನಃ ಕಾಲ್ ಮಾಡು ಅನ್ನೋದಕ್ಕೆ ಕಾಲ್ ಮೀ ಬ್ಯಾಕ್, ಕಾಲ್ ಮೀ ಬ್ಯಾಕ್. ಸಂಪರ್ಕದಲ್ಲಿರು, ಟಚ್ಚಲ್ಲಿರು ಅಂತೀವಲ್ಲ, ಸ್ಟೇ ಇನ್ ಟಚ್, ಸ್ಟೇ ಇನ್ ಟಚ್ ಅಥವಾ ಕೀಪ್ ಇನ್ ಟಚ್. ಆಹಾರವನ್ನು ಬಡಿಸು, ಫುಡ್ಡನ್ನು ಬಡಿಸು, ಫುಡ್ಡನ್ನು ಸರ್ವ್ ಮಾಡು ಅನ್ನೋದಕ್ಕೆ ಸರ್ವ್ ದ ಫುಡ್, ಸರ್ವ್ ದ ಫುಡ್. ನನಗೆ ಸಿಟ್ಟು ತರಿಸ್ಬೇಡ, ನನಗೆ ಸಿಟ್ಟು ತರಿಸ್ಬೇಡ ನೋಡು ಅಂತೀವಲ್ಲ, ಡೋಂಟ್ ಮೇಕ್ ಮೀ ಆ್ಯಂಗ್ರಿ, ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ಅವನಿಗೆ ಸಮಯ ತೆಗೆದುಕೊಳ್ಳಲು ಬಿಡು, ಅವನಿಗೆ ಸ್ವಲ್ಪ ಟೈಮ್ ತೊಗೊಳಕ್ಕೆ ಬಿಡು, ತುಂಬ ಗಡಿಬಿಡಿ ಮಾಡಬೇಡ, ತುಂಬ ಅರ್ಜೆಂಟ್ ಮಾಡಬೇಡ, ಅವನಿಗೆ ಟೈಮ್ ತೊಗೊಳಕ್ಕೆ ಬಿಡು ಅಂತೀವಲ್ಲ. ಸೊ ಲೆಟ್ ಹಿಮ್ ಟೇಕ್ ಟೈಮ್, ಲೆಟ್ ಹಿಮ್ ಟೇಕ್ ಟೈಮ್. ಇದನ್ನು ಮನಸ್ಸಿಗೆ ತೆಗೆದುಕೊಳ್ಬೇಡ, ಇದನ್ನು ಮನಸ್ಸಿಗೆ ಹಚ್ಕೋಬೇಡ ಅಂತೀವಲ್ಲ, ಡೋಂಟ್ ಟೇಕ್ ಇಟ್ ಟು ಹಾರ್ಟ್, ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ನನಗೆ ಊಟ ಮಾಡಲು ಬಿಡು, ನನಗೆ ಊಟ ಮಾಡೋಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಹ್ಯಾವ್ ಫುಡ್, ಲೆಟ್ ಮೀ ಹ್ಯಾವ್ ಫುಡ್. ಬರಿಗಾಲಲ್ಲಿ ನಡಿಬೇಡ, ಬರಿಗಾಲಲ್ಲಿ ನಡಿಬೇಡ, ಮುಳ್ಳು ಚುಚ್ಚುತ್ತೆ ಅನ್ನೋ ಅರ್ಥ. ಸೊ ಡೋಂಟ್ ವಾಕ್ ಬೇರ್ ಫುಟ್, ಡೋಂಟ್ ವಾಕ್ ಬೇರ್ ಫುಟ್. ಸುತ್ತಲೂ ನೋಡುತ್ತಾ ಇರು, ಸುತ್ತಮುತ್ತ ನೋಡ್ತಾ ಇರು ಅನ್ನೋ ಅರ್ಥ. ಕೀಪ್ ಲುಕಿಂಗ್ ಅರೌಂಡ್, ಕೀಪ್ ಲುಕಿಂಗ್ ಅರೌಂಡ್. ನಿನ್ನ ಜೊತೆ ನಾನು ಸದಾ ಇರ್ತೀನಿ, ನಿನ್ನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ. ಇದು ಕೊನೆಯ ವಾಕ್ಯ.
ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.